PhD ನೆಟ್ ಮತ್ತು ಕೆಸೆಟ್ ಏನಿದೆ ಅದನ್ನು ಪೂರೈಸಿದ ಒಂದು ಅಧ್ಯಾಪಕರು ಅಥವಾ ಏನಿರ್ತಾರೆ ಅತಿಥಿ ಉಪನ್ಯಾಸಕರು ಏನಿರ್ತಾರೆ ಅವರಿಗೂ ಕೂಡ ಲಕ್ಷ ವೇತನವನ್ನು ಕೊಡಲಾಗ್ತಾ ಇದೆ. ಇದು ಸರಿಯಲ್ಲ. ಯಾಕಂದರೆ 881 ಅನರ್ಹ ಸಹಾಯಕ ಪ್ರಾಧ್ಯಾಪಕರು ಅಥವಾ ಉಪನ್ಯಾಸಕರೇನಿದ್ದಾರೆ ಅವರಿಗೆ UGCಯ ಒಂದು ಸ್ಕೇಲಲ್ಲಿನೇ ಅವರಿಗೆ ವೇತನವನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅವರು ಕಾಲೇಜುಗಳಲ್ಲಿ ಪಾಠ ಮಾಡಬೇಕು ಅಂದರೆ ಅವರಿಗೆ ಆದಂಥ ಒಂದು ವಿದ್ಯಾರ್ಥಿ ಇರಬೇಕು. ವಿದ್ಯಾರ್ಹತೆ ಇಲ್ಲದೇ ಇದ್ದರೂ ಕೂಡ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ UGC ವೇತನವನ್ನು ಪಡಿತಾ ಇರುವಂಥದ್ದು ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಈ ಪೈಕಿ ಬಹುತೇಕರು ನಿವೃತ್ತಿ ಕೂಡ ಹೊಂದಿಬಿಟ್ಟಿದ್ದಾರೆ. ಆಗಾಗಲೇ ಸೇವೆಯನ್ನು ಮಾಡಿ ಹೋಗಿದ್ದಾರೆ ಮನೆಗೆ. ಎಲ್ಲರ ಮಾಹಿತಿಯನ್ನು ಕಲೆ ಹಾಕಲು ಮುಂದಾಗಿದೆ ಈಗ ಕಾಲೇಜು ಶಿಕ್ಷಣ ಇಲಾಖೆ. ಯಾಕಂದರೆ UGC ನಿಯಮಗಳ ಪ್ರಕಾರ ನೆಟ್ ಆಗಿರಬೇಕು, ಕೆಸೆಟ್ ಆಗಿರಬೇಕು, ಇಲ್ಲ PhD ಆಗಿರಬೇಕು ಅಂಥವರು ಹೋಗಿ ಒಂದು ಅವ್ರಿಗೆ ಏನಂದರೆ ಕೊಡಬೇಕು, ಅಂದರೆ ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು. ಹೀಗಾಗಿ 2006 ಪ್ರಕಾರ ಅವ್ರಿಗೆ ಇರುತ್ತೆ ಒಂದು ಏನೆಷ್ಟಿದೆ ವೇತನ ಅಂದರೆ 37,400ರಿಂದ 67,000 ತನಕ ಇತ್ತು. ಹೀಗಾಗಿ ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿವೆ. ಅದರಲ್ಲಿ 7,000 ಕಾಯಂ ಸಹಾಯಕ ಪ್ರಾಧ್ಯಾಪಕರಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. 12,000 ಉಪನ್ಯಾಸಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಇದರಲ್ಲಿ ಈಗ ಇವರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ 881 ಉಪನ್ಯಾಸಕರು UGCಯ ಒಂದು ವೇತನಕ್ಕೆ ಅನರ್ಹರು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕೆ ಅನರ್ಹರು ಅಂತಂದರೆ ಅವರು PhD ಮಾಡಿಲ್ಲ, ನೆಟ್ಟು ಕೂಡ ಪಾಸ್ ಆಗಿಲ್ಲ, ಕೆಸೆಟ್ ಕೂಡ ಪಾಸ್ ಆಗಿಲ್ಲ. ಅಂದರೆ ನೋಡಿ, ಈ ಒಂದು ಪರೀಕ್ಷೆಗಳಲ್ಲಿ ಪಾಸಾದವರು ಅಥವಾ PhDಯನ್ನು ಮಾಡಿದವರು ಅರ್ಹರಾಗಿರುತ್ತಾರೆ. ಅವರಿಗೆ ನಾವು ನಿಯಮದ ಪ್ರಕಾರ ಏನಿರುತ್ತೆ ನಾವು ಆ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಆದರೆ ಇದನ್ನು ಪಾಸ್ ಆಗದೇ ಇರೋರು ಕೂಡ ತಗೊಳ್ತಾ ಇದ್ದಾರೆ. ಲಕ್ಷ ಸ್ಯಾಲ್ರಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಯಾಕೆ ಅಲ್ಲಿನ ಕಾಲೇಜುಗಳು, ಯೂನಿವರ್ಸಿಟಿಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಕೂಡ ಇದ್ರ ಗಮನಕ್ಕೆ ಬಂದಿರಲಿಲ್ಲ, ಅಥವಾ ಅಲ್ಲಿರುವಂತಹ ಒಂದು ಪ್ರಾಂಶುಪಾಲರು ಏನಿರ್ತಾರೆ ಅವರು ಗೊತ್ತಿದ್ದು ಮಾಡಿರುವಂತಹ ತಪ್ಪ ಇದು ಗೊತ್ತಿಲ್ಲ. ಹೀಗಾಗಿ ಇದರ ಬಗ್ಗೆ ಈಗ ಮಾಹಿತಿ ಹೊರಗೆ ಬರ್ತಾ ಇದೆ. 2006ರ ಒಂದು ನಿಯಮದ ಪ್ರಕಾರ ಏನಿದೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು ಅಷ್ಟು ಕೊಡಬೇಕು. ಅವರು ಅರ್ಹರಾಗಿದ್ದರೆ ಮಾತ್ರ ಅವ್ರಿಗೆ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಆ ರೀತಿ ಕೊಡೋಕ್ಕೂ ಬರೋದಿಲ್ಲ. ಆದರೂ ಕೂಡ ಕೊಡ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಬಹುತೇಕರು ಈಗಾಗಲೇ ನಿವೃತ್ತಿ ಕೂಡ ಹೊಂದ್ಬಿಟ್ಟಿದ್ದಾರೆ ತಗೊಂಡು. ಹೀಗಾಗಿ ಯಾರ್ಯಾರು ಇಷ್ಟು ದಿನ ಸೇವೆಯನ್ನು ಮಾಡಿದ್ರು ಈಗ ಯಾರು ಮಾಡ್ತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಕಾಲೇಜು ಶಿಕ್ಷಣ ಇಲಾಖೆ ಎನ್ನುವಂತಹ ಮಾತು. ಕಾಲೇಜು ಶಿಕ್ಷಣ ಇಲಾಖೆ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಮುಂದಾಕಿದೆ. ಯಾರು ಅನರ್ಹರಿದ್ದಾರೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಅವರಿಗೆ ಇಂತಿಷ್ಟು ವೇತನ ಕೊಡಬೇಕು ಅಂತ ಇರುತ್ತೆ, ಆ ಸ್ಕೇಲಲ್ಲೇ ಕೊಡಬೇಕು. ಇಲ್ಲ ಅಂಥವ್ರಿಗೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ವೇತನವನ್ನು ಕೊಡಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿಯ ಒಂದು ವೇತನವನ್ನು ತೆಗೆದುಕೊಂಡು ಈಗಾಗಲೇ ಕೆಲವರು ನಿವೃತ್ತಿ ಕೂಡ ಆಗಿಬಿಟ್ಟಿದ್ದಾರೆ. ಯಾಕಂದರೆ 2006ರ ಒಂದು ಶ್ರೇಣಿಯ ಪ್ರಕಾರ ಅವ್ರಿಗಿರುವಂತಹ ಸ್ಯಾಲ್ರಿನೇ ಬೇರೆ, ಕೊಡ್ತಿರುವಂಥದ್ದೇ ಬೇರೆ. ಪಾಸ್ ಆಗಿರಬೇಕು ಅವರು, ಕೆಸೆಟ್ ನೆಟ್ ಎಲ್ಲರೂ ಕೂಡ. ಪಾಸ್ ಆದಂಥವರಿಗೆ ನೀವು ಅವರಿಗೆ ಉಪನ್ಯಾಸಕರಾಗಿ ನೀವು ಸೇರಿಸ್ಕೊತೀರಾ, ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆದ ನಂತರ ಎಷ್ಟು ಸ್ಕೇಲ್ ಇರುತ್ತೆ ಅಷ್ಟೇ ಕೊಡಬೇಕು. ಆದರೆ ಇಲ್ಲಿ ಹಂಗಾಗ್ತಾ ಇಲ್ಲ. ಮುಗಿಸ್ದೇ ಇದ್ದವ್ರಿಗೂ ಕೂಡ, PhD ಮಾಡದೇ ಇದ್ದವರು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಕೆಸೆಟ್ಟು ನೆಟ್ಟು ಈ ರೀತಿಯಾಗಿ ಯಾರು ಪಾಸ್ ಆಗ್ತಿಲ್ಲ ಅವರು ಕೂಡ ಸೇರಿಕೊಂಡು ಕಾಲೇಜಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಇವರು ದೊಡ್ಡ ಮಟ್ಟದಲ್ಲಿ ಸ್ಯಾಲ್ರಿಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇಷ್ಟು ದಿನ ಯಾಕೆ ಇದು ಗೊತ್ತಾಗಿರಲಿಲ್ವಾ? ಗೊತ್ತಿದ್ದು ಕೂಡ ಕೆಲವೊಂದು ಕಡೆ ಮುಚ್ಚಿಟ್ಟಿದ್ದಾರೆ ಕಾಲೇಜುಗಳಲ್ಲಿ, ಅಥವಾ ಅವರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ ಏನಾದರೂ ಈ ಒಂದು ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ, ಪ್ಯಾಕೇಜನ್ನು ಕೊಡ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ನೋಡಿ, ಕೆಸೆಟ್ಟು ನೆಟ್ಟು ಮತ್ತು PhD ಇದನ್ನು ಮಾಡಿದರೆ ಮಾತ್ರ ಅವರು ಅರ್ಹರು ಅಂತ ಹೇಳುತ್ತೆ ಕಾಲೇಜು ಶಿಕ್ಷಣ ಇಲಾಖೆ. ಅಂಥವ್ರಿಗೆ ನೀವು ಕೊಟ್ಟರೆ ಏನು ಪರವಾಗಿಲ್ಲ. ಆದರೆ ಇಲ್ಲದವ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಅನ್ನೋಂಥ ವಿಚಾರ ಕೇಳಿ ಬರ್ತಾ ಇದೆ. ಅದರಲ್ಲಿ ಬರೋಬ್ಬರಿ 881 ಜನ ಏನಿದ್ದಾರೆ ಅಂಥವ್ರಿಗೆ ಈ ರೀತಿಯಾಗಿ ಅನರ್ಹರಿಗೆ ಇವರು ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರ ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾ ಇದೆ. ಯಾರ್ಯಾರಿದ್ದರು, ಯಾರ್ಯಾರಿದ್ದಾರೆ, ಯಾರ್ಯಾರು ಆಗಲೇ ಹೋಗಿದ್ದಾರೆ ಅವರೆಲ್ಲ ಪಟ್ಟಿಯನ್ನು ಕೂಡ ರೆಡಿ ಮಾಡಿ ಇದರ ಬಗ್ಗೆ ಒಂದು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕಾಲೇಜು ಶಿಕ್ಷಣ ಇಲಾಖೆ ಈಗ ಮುಂದಾಕಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.